वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ओम नमो भगवते वासुदेवाय। ಸಾಯಿರಾಮ್. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ದ್ವಿತೀಯ ಸ್ಕಂದ 6ನೆಯ ಅಧ್ಯಾಯ. ಇಲ್ಲಿ ವಿರಾಟ್ ಸ್ವರೂಪದ ವಿಭೂತಿಗಳ ವರ್ಣನೆ. ಬ್ರಹ್ಮ ದೇವರು ಹೇಳ್ತಾರೆ, ದೇವರ್ಷಿ ನಾರದನೇ, ಆ ವಿರಾಟ್ ಪುರುಷನ ಮುಖದಿಂದ ವಾಣಿಯು, ವಾಣಿಯ ಅಧಿಷ್ಠಾತೃ ದೇವತೆ ಅಗ್ನಿಯು ಉತ್ಪತ್ತಿಯಾದವು. ಗಾಯತ್ರಿ, ಉಷ್ಣಿ, ಅನುಷ್ಠುಪ್, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಎಂಬ 7 ಛಂದಸ್ಸುಗಳು ಆತನ 7 ಧಾತುಗಳಿಂದ ಉದ್ಭವಿಸಿದವು. ಮನುಷ್ಯರು, ಪಿತೃದೇವತೆಗಳು ಮತ್ತು ದೇವತೆಗಳು ಇವರುಗಳಿಗೆ ಭೋಜ್ಯವಾಗಿರುವ ಅಮೃತಮಯ ಅನ್ನವು, ಎಲ್ಲ ಪ್ರಕಾರದ ಸರಗಳು, ರಸನೇಂದ್ರಿಯ ಹಾಗೂ ಅದರ ಅಧಿಷ್ಠಾತೃ ದೇವತೆ ವರುಣನು ಆತನ ನಾಲಿಗೆಯಿಂದ ಉತ್ಪನ್ನನಾದನು. ಅವನ ಮೂಗಿನ ಹೊಳ್ಳೆಗಳಿಂದ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ 5 ಪ್ರಾಣಗಳು, ಯಾವುದು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5 ಪ್ರಾಣಗಳು. ಅವುಗಳ ದೇವತೆಯಾದ ಪ್ರಾಣದೇವರು ಅಂದರೆ ವಾಯು ಮತ್ತು ಘ್ರಾಣೇಂದ್ರಿಯದಿಂದ ಅಶ್ವಿನಿ ಕುಮಾರರು, ಸಮಸ್ತ ಔಷಧಿಗಳು ಹಾಗೂ ಸಾಮಾನ್ಯ ಹಾಗೂ ವಿಶೇಷ ಗಂಧಗಳು ಉತ್ಪನ್ನವಾದವು. ಅವನ ನೇತ್ರೇಂದ್ರಿಯವು ರೂಪ ಮತ್ತು ತೇಜಸ್ಸುಗಳಿಗೂ ಹಾಗೂ ನೇತ್ರಗೊಳಕವು ಸ್ವರ್ಗಕ್ಕೂ ಸೂರ್ಯನಿಗೂ ಜನ್ಮಸ್ಥಾನವಾಗಿದೆ. ಸಮಸ್ತ ದಿಕ್ಕುಗಳು ಮತ್ತು ಪವಿತ್ರಗೊಳಿಸುವ ತೀರ್ಥಗಳು ಕಿವಿಗಳಿಂದಲೂ ಹಾಗೂ ಆಕಾಶ ಶಬ್ದಗಳು ಆತನ ಶ್ರೋತ್ರೇಂದ್ರಿಯದಿಂದಲೂ ಹೊರಹೊಮ್ಮಿದವು. ಆತನ ಶರೀರವು ಪ್ರಪಂಚದ ಎಲ್ಲ ವಸ್ತುಗಳ ಸಾರ ಸೌಂದರ್ಯದ ಕೋಶವಾಗಿದೆ. ಸಮಸ್ತ ಯಜ್ಞಗಳು, ಸ್ಪರ್ಶ ಮತ್ತು ವಾಯುವು ಆತನ ತ್ವಗಿಂದ್ರಿಯದಿಂದ ಉದ್ಭವಿಸಿದೆ. ಅವನ ರೋಮಗಳು ಎಲ್ಲ ಉದ್ವಿಗ್ನ ವೃಕ್ಷಗಳಿಗೆ ಅಥವಾ ಯಜ್ಞೋಪಯೋಗಿ ಅರಳಿ, ಅತ್ತಿ, ಕಗ್ಗಲಿ, ಮುತ್ತುಗ ಮುಂತಾದ ವನಸ್ಪತಿಗಳಿಗೆ ಉತ್ಪತ್ತಿ ಸ್ಥಾನವು. ಅವನ ರೋಮ, ಗಡ್ಡ, ಮೀಸೆ ಮತ್ತು ಉಗುರುಗಳಿಂದ ಮೇಘ, ಮಿಂಚು, ಶಿಲೆ, ಕಬ್ಬಿಣ ಮುಂತಾದ ಧಾತುಗಳು ಹಾಗೂ ಅವನ ಭುಜಗಳಿಂದ ಜಗತ್ತನ್ನು ರಕ್ಷಿಸುವ ಲೋಕಪಾಲಕರು ಪ್ರಕಟರಾದರು. ಅವನು ನಡೆದಾಡುವುದು ಭೂಹು, ಭುವಃ, ಸುವಃ 3 ಲೋಕಗಳಿಗೆ ಆಶ್ರಯವು. ಶರಣಾಗತರ ರಕ್ಷಣೆ, ಭಯ ನಿವಾರಣೆ ಮತ್ತು ಸಮಸ್ತ ಇಷ್ಟಾರ್ಥಗಳ ಈಡೇರಿಕೆಗಳಿಗೂ ಆ ಶ್ರೀಹರಿಯ ಚರಣ ಕಮಲಗಳೇ ಆಶ್ರಯವು. ಆ ವಿರಾಟ್ ಪುರುಷನ ಲಿಂಗವು ಜಲ, ವೀರ್ಯ, ಸೃಷ್ಟಿ, ಮೇಘ ಮತ್ತು ಪ್ರಜಾಪತಿ ದೇವತೆಗಳಿಗೆ ಆಧಾರವು. ಅವನ ಜನನೇಂದ್ರಿಯವು ಸಂತಾನೋತ್ಪತ್ತಿಗೆ ಸುಖದ ಸ್ಥಾನವು. ನಾರದ, ಆ ವಿರಾಟ್ ಪುರುಷನ ಪಾಯು ಇಂದ್ರಿಯವು ಯಮನಿಗೂ ಮಿತ್ರನಿಗೂ ಮಲವಿಸರ್ಜನಿಗೂ ಆಶ್ರಯವಾಗಿದೆ ಮತ್ತು ಗುದದ್ವಾರವು ಹಿಂಸೆಗೂ ಮೃತ್ಯು ದೇವತೆಗೂ ನರಕಕ್ಕೂ ಉತ್ಪತ್ತಿ ಸ್ಥಾನವು. ಆತನ ಬೆನ್ನಿನಿಂದ ಪರಾಜಯ, ಅಧರ್ಮ, ಅಜ್ಞಾನಗಳು, ನಾಡಿಗಳಿಂದ ನದಿಗಳು, ಮೂಳೆಗಳಿಂದ ಪರ್ವತಗಳು ನಿರ್ಮಾಣವಾದವು. ಅವ್ಯಕ್ತ ಅರ್ಥಾತ್ ಮೂಲ ಪ್ರಕೃತಿ ರಸವೆಂಬ ಧಾತು ಸಮುದ್ರಗಳು, ಸಮಸ್ತ ಪ್ರಾಣಿಗಳು ಮತ್ತು ಅವುಗಳ ಮೃತ್ಯುವು ಅವನ ಉದರದಲ್ಲಿ ಅಡಗಿದೆ. ಅವನ ಹೃದಯವೇ ಮನಸ್ಸಿನ ಜನ್ಮಭೂಮಿಯು. ನಾರದ, ಧರ್ಮಕ್ಕೂ ನನಗೂ ನಿನಗೂ ಸನಕಾದಿಗಳಿಗೂ ಶಂಕರನಿಗೂ ವಿಜ್ಞಾನಕ್ಕೂ ಅಂತಃಕರಣಕ್ಕೂ ಹೀಗೆ ಎಲ್ಲಕ್ಕೂ ಉದ್ಗಮ ಸ್ಥಾನ ಪರಮಾತ್ಮನೇ ಆಗಿದ್ದಾನೆ. ಅವನೇ ಎಲ್ಲರ ಆತ್ಮನಾಗಿರುವನು. ಹೆಚ್ಚೇನು ಹೇಳಲಿ? ನಾನು, ನೀನು, ನಿನ್ನ ಅಣ್ಣಂದಿರು, ಸನಕಾದಿಗಳು, ದೇವಾಸುರ, ಮನುಷ್ಯರು, ನಾಗ, ಮೃಗ, ಪಕ್ಷಿಗಳು, ತೆವಳುವ ಪ್ರಾಣಿಗಳು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ರಾಕ್ಷಸರು, ಭೂತ ಪ್ರೇತಗಳು, ಸರ್ಪಗಳು, ಪಶುಗಳು, ಪಿತೃದೇವತೆಗಳು, ಸಿದ್ಧರು, ವಿದ್ಯಾಧರರು, ಚಾರಣರು, ವೃಕ್ಷಗಳು, ಆಕಾಶ, ನೀರು, ನೆಲಗಳಲ್ಲಿ ವಾಸಿಸುವ ಇತರ ನಾನಾ ಜೀವಿಗಳು, ಗ್ರಹ, ನಕ್ಷತ್ರಗಳು, ಬಾಲವುಳ್ಳ ತಾರೆಗಳು, ಚಕ್ಕೆಗಳು, ತಾರೆಗಳು, ಮಿಂಚುವ ಮೋಡಗಳು ಇವೆಲ್ಲವೂ ಆ ವಿರಾಟ್ ಪುರುಷನ ಅವಯವಗಳು. ಭೂತ, ಭವಿಷ್ಯ, ವರ್ತಮಾನಗಳಿಗೆ ಸೇರಿದ ಎಲ್ಲವೂ ಆತನೇ. ಇವೆಲ್ಲವನ್ನು ಎಲ್ಲೆಡೆಗಳಿಂದಲೂ ಆವರಿಸಿ ತುಂಬಿರುವನಲ್ಲದೆ
10 ಅಂಗುಲಗಳಷ್ಟು ಮೇಲೆ ಇದನ್ನು ಮೀರಿಯೂ ಇದ್ದಾನೆ. ಏನದು ಅಂತ, ದಶಾಂಗುಲ ಅಂತ ಹೇಳ್ತೀವಲ್ಲ, ಇದೊಂದು ಉಪಲಕ್ಷಣವಾಗಿದೆ. ಹೆಬ್ಬೆರಳು ಮತ್ತು ತೋರು ಬೆರಳು ಚಾಚಿದಾಗ ಅದರ ಮಧ್ಯಭಾಗವನ್ನು ಪ್ರವೇಶ ಮಾತ್ರವೆಂಬ ಸಂಜ್ಞೆ ಇದೆ. ಹೆಬ್ಬೆರಳು ಮತ್ತೆ ತೋರ್ಬೆರಳು ಹೀಗೆ ಚಾಚ್ತೀವಲ್ಲ, ಅದರ ಮಧ್ಯಭಾಗವನ್ನ ಪ್ರಾವೇಶ ಮಾತ್ರವೆಂಬ ಸಂಜ್ಞೆ ಇದೆ. ಇದೇ ಸಾಮಾನ್ಯ 10 ಅಂಗುಲ ಅಂತ ತಿಳಿಯಲಾಗಿದೆ. ಇದಲ್ಲದೆ ದಶಾಂಗುಲ ನ್ಯಾಯವೆಂದೂ ಹೇಳಲಾಗಿದೆ. ಬ್ರಹ್ಮಾಂಡದ 7 ಆವರಣಗಳನ್ನು ವರ್ಣಿಸುವಾಗ ವೇದಾಂತ ಪ್ರಕ್ರಿಯೆಯಲ್ಲಿ ಹೀಗೆ ತಿಳಿಯಲಾಗಿದೆ. ಪೃಥ್ವಿಗಿಂತ 10 ಪಟ್ಟು ಜಲ ಇದೆ ಅಂತೆ, ಜಲದ 10 ಪಟ್ಟು ಅಗ್ನಿಯು, ಅಗ್ನಿಗಿಂತ 10 ಪಟ್ಟು ವಾಯುವು, ವಾಯುವಿಗಿಂತ 10 ಪಟ್ಟು ಆಕಾಶವು, ಆಕಾಶಕ್ಕಿಂತ 10 ಪಟ್ಟು ಅಹಂಕಾರವು, ಅಹಂಕಾರಕ್ಕಿಂತ 10 ಪಟ್ಟು ಮಹತ್ವವು, ಮಹತ್ವಕ್ಕಿಂತ 10 ಪಟ್ಟು ಮೂಲ ಪ್ರಕೃತಿ ದೊಡ್ಡದಾಗಿದೆ ಅಂತ. ಆ ಪ್ರಕೃತಿಯು ಭಗವಂತನ ಕೇವಲ ಒಂದು ಪಾದದಲ್ಲಿದೆ. ಈ ಪ್ರಕಾರ ಭಗವಂತನ ಮಹತ್ವ ಪ್ರಕಟಿಸಲಾಗಿದೆ. ಇದು ದಶಾಂಗುಲ ನ್ಯಾಯವೆಂದು ಹೇಳ್ತಾರೆ. 10 ಅಂಗುಲಗಳಿಗೂ ಮೀರಿದ್ದಾನೆ ಅಂತ ಹೇಳ್ತಾರಲ್ಲ, ಅಂದ್ರೆ ಈ ವಿಶ್ವಕ್ಕಿಂತಲೂ ತುಂಬಾ ಮೇಲಿರುವವನು, ಎಲ್ಲವನ್ನು ತುಂಬಿ ಮೀರಿರುವವನು ಅಂತ ಅಧಿಕ್ಯದಲ್ಲಿ ಮಾತ್ರವೇ ತಾತ್ಪರ್ಯ. ಅಪರಿಚ್ಛಿನ್ನನಾದ ಅವನು ಕೇವಲ 10 ಅಂಗುಲಗಳಷ್ಟು ದೊಡ್ಡವನೆಂದರೆ ಪರಿಮಾಣದ ನಿರ್ದೇಶವಲ್ಲ ಅಷ್ಟೇ ಅಂತಲ್ಲ, ಅಷ್ಟು ದೊಡ್ಡವನು. ಪ್ರಾಣವೆಂಬ ಸೂರ್ಯನು ತನ್ನ ಮಂಡಲವನ್ನು ಪ್ರಕಾಶಿಸುತ್ತಾ ಒಳಗೂ ಹೊರಗೂ ವಿಶ್ವದ ಎಲ್ಲೆಡೆ ಪ್ರಕಾಶವನ್ನ ಹರಡ್ತಾನೆ. ಹಾಗೆಯೇ ಪುರಾಣ ಪುರುಷ ಪರಮಾತ್ಮನು ಕೂಡ ಸಮಗ್ರ ವಿರಾಟ್ ಪುರುಷನನ್ನು ಅಂದರೆ ಬ್ರಹ್ಮಾಂಡವನ್ನ ಪ್ರಕಾಶಿಸುತ್ತಾ ಅದರ ಒಳಗೆ ಹೊರಗೆ ಎಲ್ಲ ಕಡೆನೂ ಎಲ್ಲೆಡೆಗಳಲ್ಲಿ ಪ್ರಕಾಶಿತನಾಗಿದ್ದಾನೆ. ಮುನಿವರ್ಯ, ಮನುಷ್ಯನ ಕ್ರಿಯೆ ಮತ್ತು ಸಂಕಲ್ಪದಿಂದ ಏನೆಲ್ಲ ಉಂಟಾಗುತ್ತದೋ ಅದಕ್ಕಿಂತಲೂ ಆ ಪರಮಾತ್ಮನು ಮೀರಿದ್ದು ಅಮೃತ ಹಾಗೂ ಅಭಯ ಪದ ಅಂದ್ರೆ ಮೋಕ್ಷ ಪದದ ಸ್ವಾಮಿಯಾಗಿರುವನು. ಅವನ ಮಹಿಮೆಯ ಪಾರವನ್ನು ಯಾರೂ ಹೊಂದಲಾರರು. ಸಮಸ್ತ ಲೋಕಗಳು ಭಗವಂತನ ಒಂದು ಪಾದ ಅಂದ್ರೆ ಒಂದು ಅಂಶ ಅಷ್ಟೇ ಮಾತ್ರವಾಗಿದೆ. ಅವನ ಅಂಶ ಮಾತ್ರ ಸ್ಥಿತಿ ಪದದಲ್ಲಿ ಸಮಸ್ತ ಪ್ರಾಣಿಗಳು ವಾಸ ಮಾಡ್ತವೆ. ವಿರಾಟ್ ಪುರುಷನ ಮೂರ್ಧ್ನಿಯಲ್ಲಿ 3 ಲೋಕ ಇದೆ. ಅವುಗಳಲ್ಲಿನ ಜನೋಲೋಕದಲ್ಲಿ, ಅಮೃತ ತಪೋಲೋಕದಲ್ಲಿ ಕ್ಷೇಮ ಮತ್ತು ಸತ್ಯಲೋಕದ ಅಭಯ ಪದವಿದೆ. ಈ 3 ಲೋಕಗಳು ವಿರಾಟ್ ಪುರುಷನ ಮೂರ್ಧ್ನಿಯಲ್ಲಿ ಇರುವುದರಿಂದ ಅವನನ್ನು ತ್ರಿಮೂರ್ಧ ಅಂತ ಹೇಳ್ತಾರೆ. ಜನೋಲೋಕ, ತಪೋಲೋಕ, ಸತ್ಯಲೋಕ ಇವುಗಳಲ್ಲಿ ಅವಿವಾಹಿತರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು ವಾಸಿಸುತ್ತಾರೆ. ಇದು ಅವನ ಹೊರಗಿನ ಪಾದವಾಗಿದೆ. ಜನೋಲೋಕ, ತಪೋಲೋಕ, ಸತ್ಯಲೋಕ. ದೀರ್ಘಕಾಲೀನ ಬ್ರಹ್ಮಚರ್ಯರಹಿತರಾದ ಗೃಹಸ್ಥರು ಭೂಲೋಕ, ಭುವರ್ಲೋಕ, ಸ್ವರ್ಲೋಕಗಳೊಳಗೆ ವಾಸಿಸುತ್ತಾರೆ. ಇದು ಅವನ ಒಳಗಿನ ಪಾದವಾಗಿದೆ. ಭಗವಂತನ 10 ಅಂಗುಲದಲ್ಲೇ ಇದೆಲ್ಲ ಪ್ರಪಂಚವಿದೆ. ಆದರೆ ಭಗವಂತನು ಅವೆಲ್ಲಕ್ಕಿಂತ ಅತೀತನಾಗಿದ್ದಾನೆ. ಭಗವಂತನು ಮನುಷ್ಯರಿಗಾಗಿ 2 ಮಾರ್ಗವನ್ನು ಹೇಳಿದ್ದಾನೆ. ಅವುಗಳಲ್ಲಿ ಅವನು ಯಾವುದರಲ್ಲಿಯೂ ನಡೆಯಬಲ್ಲನು. ಒಂದು ಸ ಪ್ಲಸ್ ಆಶನ ಅರ್ಥಾತ್ ಸಕಾಮಾನುಷ್ಠಾನ ಅಂದ್ರೆ ಸಕಾಮ ಅನುಷ್ಠಾನ. ಇನ್ನೊಂದು ಅನ ಪ್ಲಸ್ ಆಶನ ಅರ್ಥಾತ್ ನಿಷ್ಕಾಮ ಅನುಷ್ಠಾನ. ಇದರಲ್ಲಿ ಸಕಾಮ ಮಾರ್ಗವನ್ನು ಅವಿದ್ಯೆ ಮತ್ತು ನಿಷ್ಕಾಮ ಮಾರ್ಗವನ್ನು ವಿದ್ಯೆ ಎಂದು ಹೇಳಲಾಗಿದೆ. ನಿಷ್ಕಾಮ ಕರ್ಮದಲ್ಲಿ ಪರಮಾತ್ಮನ ಉಪಾಸನಾ ಪದ್ಧತಿಯಿಂದ ಕ್ರಿಯೆ ನಡೆಯುತ್ತದೆ. ಸಕಾಮದಲ್ಲಿ ಕರ್ಮಗಳು ವಿಸ್ತಾರವಾಗಿದೆ, ಅವು ಅವಿದ್ಯಾ ಮೂಲಕವಾಗಿದೆ. ಕ್ಷೇತ್ರಜ್ಞ ಜೀವಾತ್ಮನು ಎರಡರಲ್ಲಿನ ಯಾವುದೇ ಮಾರ್ಗವನ್ನು ಹಿಡಿಯಬಲ್ಲನು. 2 ಮಾರ್ಗಗಳ ಆಧಾರ ಆ ವಿರಾಟ್ ಪುರುಷ ಯಾರು ಪರಮಾತ್ಮನೇ ಆಗಿದ್ದಾನೆ ಅಂತ. ಏಕೆಂದರೆ ಆ ವಿರಾಟ್ ಪುರುಷನಿಂದಲೇ ಭೂತಗಳು, ಇಂದ್ರಿಯಗಳು, ಗುಣಗಳುಳ್ಳ ಈ ಬ್ರಹ್ಮಾಂಡವೂ ಉತ್ಪನ್ನವಾಗಿದೆ. ಆ ಪುರಾಣ ಪುರುಷ ಪರಮಾತ್ಮನು ಸಮಸ್ತ ವಸ್ತುಗಳಿಂದ ಅತೀತನಾಗಿದ್ದಾನೆ. ಸೂರ್ಯನು ಬೆಳಗುತ್ತಾ ತನ್ನ ಕಿರಣಗಳಿಂದ ವಿಶ್ವವನ್ನೆಲ್ಲ ಪ್ರಕಾಶಿಸುತ್ತಿದ್ದು ವಿಶ್ವದಿಂದ ಬೇರೆಯೇ ಆಗಿದ್ದಾನೆ. ಹಾಗೆಯೇ ಪರಮಾತ್ಮನು ಸಮಗ್ರ ವಿಶ್ವವನ್ನು ನಿರ್ಮಿಸಿ ಅದನ್ನು ಪ್ರಕಾಶಿಸುತ್ತಿರುವನು. ಆದರೆ ಅವನು ಇದರಿಂದ ಅತೀತನೇ ಆಗಿದ್ದಾನೆ. ಮಹಾತ್ಮನಾದ ಆ ವಿರಾಟ್ ಪುರುಷನ ನಾಭಿ ಕಮಲದಿಂದ ನಾನು ಜನಿಸಿದಾಗ ನನಗೆ ಯಜ್ಞ ಮಾಡುವುದಕ್ಕೆ ಆ ಪುರುಷನ ಅಂಗಗಳನ್ನು ಬಿಟ್ಟು ಬೇರೆ ಯಾವ ಸಾಮಗ್ರಿಯೂ ದೊರಕಲಿಲ್ಲ.
ಆಗ ನಾನು ಅವನ ಅಂಗಗಳಲ್ಲೇ ಯಜ್ಞದ ಪಶು, ಯೂಪಸ್ತಂಭ, ಕುಶ, ಯಜ್ಞಭೂಮಿ, ಯಜ್ಞಕ್ಕೆ ಯೋಗ್ಯವಾದ ಉತ್ತಮ ಕಾಲವನ್ನು ಕಲ್ಪಿಸಿಕೊಂಡೆನು. ಋಷಿಶ್ರೇಷ್ಠನೇ, ಯಜ್ಞಕ್ಕೆ ಅವಶ್ಯಕವಾದ ಪಾತ್ರೆ ಮುಂತಾದ ವಸ್ತುಗಳು, ಗೋಧಿ, ಅಕ್ಕಿ ಮುಂತಾದ ಔಷಧಿಗಳು, ತುಪ್ಪವೇ ಮುಂತಾದ ಜಿಡ್ಡು ಪದಾರ್ಥಗಳು, 6 ರಸಗಳು, ಕಬ್ಬಿಣ, ಮಣ್ಣು, ನೀರು, ರುಕ್ಕು, ಯಜಸ್ಸು, ಸಾಮಗಳು, ಚಾತುರ್ಹೋತ್ರ, ಯಜ್ಞಗಳ ನಾಮಧೇಯಗಳು, ಮಂತ್ರಗಳು, ದಕ್ಷಿಣೆ, ವ್ರತ, ದೇವತೆಗಳ ಹೆಸರುಗಳು, ಕಲ್ಪಗ್ರಂಥಗಳು, ಸಂಕಲ್ಪ, ತಂತ್ರ, ಗತಿ, ಮತಿ, ಶ್ರದ್ಧೆ, ಪ್ರಾಯಶ್ಚಿತ್ತ ಮತ್ತು ಸಮರ್ಪಣೆಗಳೆಂಬ ಈ ಎಲ್ಲ ಯಜ್ಞ ಸಾಮಗ್ರಿಗಳನ್ನ ಆ ಪುರುಷನ ಅಂಗಗಳಿಂದಲೇ ಸಂಗ್ರಹಿಸಿದನು. ಹೀಗೆ ಆ ವಿರಾಟ್ ಪುರುಷನ ಅಂಗಗಳಿಂದಲೇ ಸಂಗ್ರಹಿಸಿದ ಎಲ್ಲ ಸಾಮಗ್ರಿಗಳಿಂದ ನಾನು ಆ ಯಜ್ಞ ರೂಪಿಯಾದ ಪರಮಾತ್ಮನನ್ನು ಯಜ್ಞದ ಮೂಲಕ ಪೂಜಿಸಿದೆನು. ಅನಂತರ ನಿನ್ನ ಸೋದರರಾದ 9 ಮಂದಿ ಪ್ರಜಾಪತಿಗಳು ಏಕಾಗ್ರ ಚಿತ್ತದಿಂದ ವ್ಯಕ್ತ ಮತ್ತು ಅವ್ಯಕ್ತ ಸ್ವರೂಪನಾದ ವಿರಾಟ್ ಮತ್ತು ಅಂತರ್ಯಾಮಿ ರೂಪನಾದ ಆ ಪುರುಷನನ್ನ ಆರಾಧಿಸಿದ್ರು. ಇದಾದ ಬಳಿಕ ಆಗಾಗ ಮನುಗಳು, ಋಷಿಗಳು, ಪಿತೃಗಳು, ದೇವತೆಗಳು, ದೈತ್ಯರು, ಮನುಷ್ಯರು ಯಜ್ಞಗಳ ಮೂಲಕ ಆ ಭಗವಂತನ ಆರಾಧನೆಯನ್ನ ಮಾಡಿದ್ರು. ನಾರದ, ಈ ಇಡೀ ವಿಶ್ವವು ಆ ಭಗವಂತನಾದ ನಾರಾಯಣನಲ್ಲಿಯೇ ನೆಲೆಗೊಂಡಿದೆ. ಸ್ವಯಂ ಗುಣಾತೀತನಾಗಿದ್ದರೂ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಮಾಯಾಶಕ್ತಿಯಿಂದ ತ್ರಿಗುಣಗಳನ್ನು ಸ್ವೇಚ್ಛೆಯಿಂದ ಸ್ವೀಕರಿಸುವನು. ಅವನ ಪ್ರೇರಣೆಯಿಂದಲೇ ನಾನು ಈ ವಿಶ್ವವನ್ನ ರಚಿಸ್ತೀನಿ. ಅವನಿಗೆ ಅಧೀನನಾಗಿಯೇ ರುದ್ರನು ಇದನ್ನು ಸಂಹರಿಸುತ್ತಾನೆ. ಅವನು ಸ್ವತಃ ವಿಷ್ಣು ರೂಪದಿಂದ ಇದನ್ನ ಪಾಲಿಸ್ತಾನೆ. ಏಕೆಂದರೆ ಅವನೇ ಸತ್ವ, ರಜ, ತಮಸ್ಸು ಎಂಬ 3 ಶಕ್ತಿಗಳನ್ನ ಸ್ವೀಕರಿಸುವನು. ಮಗು, ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರುವೆನು. ಒಟ್ಟಿನಲ್ಲಿ ಹೇಳುವುದಾದರೆ ಆ ಭಗವಂತನನ್ನು ಬಿಟ್ಟು ಸದ್ರೂಪವಾಗಲಿ ಅಸದ್ರೂಪವಾಗಲಿ ಕಾರ್ಯಕಾರಣವಾಗಲಿ ಯಾವ ವಸ್ತುವು ಇಲ್ಲ ಅಂತ ತಿಳ್ಕೋ. ಪ್ರಿಯನಾರದನೇ, ನಾನು ಪ್ರೇಮ ಪೂರ್ಣ ಹೃದಯದಿಂದ ಭಗವಂತನ ಸ್ಮರಣೆಯಲ್ಲಿ ಮಗ್ನನಾಗಿರ್ತೀನಿ. ಇದರಿಂದಲೇ ನನ್ನ ಮಾತು ಎಂದಿಗೂ ಸುಳ್ಳಾಗುವುದು ಕಂಡುಬರುವುದಿಲ್ಲ. ನನ್ನ ಮನಸ್ಸಿನ ಸಂಕಲ್ಪವು ಎಂದೂ ಅಸತ್ಯವಾಗುವುದಿಲ್ಲ. ನನ್ನ ಇಂದ್ರಿಯಗಳು ಎಂದಿಗೂ ಮರ್ಯಾದೆ ಮೀರಿ ದುರ್ಮಾರ್ಗದಲ್ಲಿ ಪ್ರವರ್ತಿಸುವುದಿಲ್ಲ. ನಾನು ವೇದಮಯನಾಗಿದ್ದೇನೆ, ತಪೋಮಯನಾಗಿದ್ದೇನೆ. ದೊಡ್ಡ ದೊಡ್ಡ ಪ್ರಜಾಪತಿಗಳಿಂದಲೂ ನಮಸ್ಕರಿಸಲ್ಪಡುವ ಪ್ರಜಾಪತಿ ಸಾರ್ವಭೌಮನಾಗಿದ್ದೇನೆ. ಆದರೆ ಇಂತಹ ನನಗೂ ಸಂಪೂರ್ಣ ಯೋಗನಿಷ್ಠೆಯನ್ನು ಆಚರಿಸಿದಾಗಲೂ ನನ್ನ ಮೂಲ ಕಾರಣನಾದ ಆ ಪರಮಾತ್ಮನ ಸ್ವರೂಪವನ್ನ ತಿಳಿಯಕ್ಕೆ ಮೊದಲು ಆಗಲೇ ಇಲ್ಲ ನನಗೂ ಸಹ. ಏಕೆಂದ್ರೆ ಅವನಾದರೂ ಏಕಮಾತ್ರ ಭಕ್ತಿಯಿಂದಲೇ ದೊರೆಯುವನು. ನಾನಾದರೂ ಪರಮ ಮಂಗಳಮಯನಾದ ಹಾಗೂ ಶರಣು ಬಂದ ಭಕ್ತರ ಭವಬಂಧನವನ್ನು ಧ್ವಂಸ ಮಾಡುವ ಕ್ಷೇಮಪ್ರದನಾದ ಭಗವಂತನ ಚರಣಗಳಿಗೆ ನಮಸ್ಕರಿಸುತ್ತೇನೆ. ಅವನಲ್ಲಿ ಶರಣಾಗಿದ್ದೇನೆ. ಅನಂತ ಅಪಾರ ಆಕಾಶಕ್ಕೆ ಮೇರೆಯೇ ಇಲ್ಲದಿರುವಂತೆ ಭಗವಂತನ ಅನಂತ ಮಹಿಮೆಗೆ ಪಾರವಿಲ್ಲ. ಆತನ ಮಾಯೆಯ ವೈಭವವು ಅಪಾರವಾದುದು, ಅನಂತವಾದದ್ದು. ಆಕಾಶವು ತನ್ನ ಅನಂತತೆಯನ್ನು ತಾನು ತಿಳಿಯದಂತೆಯೇ ಅವನೂ ಕೂಡ ತನ್ನ ಮಹಿಮೆಯ ವಿಸ್ತಾರವನ್ನ ಅರಿಯನು. ಹೀಗಿರುವಾಗ ಇತರರು ಹೇಗೆ ಅರಿಯಬಲ್ಲರು? ನಾನು, ನನ್ನ ಮಕ್ಕಳಾದ ನೀವು, ದೇವದೇವನಾದ ವಾಮದೇವನು ಅವನ ಸತ್ಯರೂಪವನ್ನು ತಿಳಿಯವು. ಹೀಗಿರುವಾಗ ಇತರ ದೇವತೆಗಳು ಹೇಗೆ ಅರಿಯಬಲ್ಲರು? ಆತನ ಮಾಯೆಯಿಂದ ಮೋಹಿತರಾದ ನಾವು ಆತನನ್ನು ತಿಳಿಯುವುದಿರಲಿ, ಆತನು ನಿರ್ಮಿಸಿದ ಜಗತ್ತಿನ ಸ್ವರೂಪವನ್ನು ಸಹ ಸರಿಯಾಗಿ ತಿಳಿಯಕ್ಕಾಗಲ್ಲ. ನಮ್ಮ ಬುದ್ಧಿಯ ಮಟ್ಟಕ್ಕೆ ತಕ್ಕಂತೆ ಅದನ್ನು ವರ್ಣಿಸ್ತಿದ್ದೇವೆ. ವಾಸ್ತವವಾಗಿ ಆ ತತ್ವವನ್ನು ವಾಣಿ ಮತ್ತು ಬುದ್ಧಿಯ ಮೂಲಕ ವರ್ಣಿಸಲಾಗಲ್ಲ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ಲ, ಹೇ ಧನಂಜಯ, ನನಗಿಂತ ಭಿನ್ನವಾದ ಯಾವುದೇ ಪರಮ ಕಾರಣವೂ ಇಲ್ಲವಾಗಿದೆ. ಈ ಸಂಪೂರ್ಣ ಜಗತ್ತು ಸೂತ್ರದಲ್ಲಿ ನೂಲಿನ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟಿದೆ ಅಂತ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಕುರುಡರು ಆನೆಯನ್ನ ಕಂಡ ಇದೊಂದು ದೃಷ್ಟ ಅಂತ ಹೇಳ್ತಾ ಇರ್ತೀವಲ್ಲ. 3 ಜನ ಕುರುಡರು ಒಟ್ಟಿಗೆ ಹೋಗ್ತಾರೆ. ಅವ್ರಿಗೆ ದಾರಿಯಲ್ಲಿ ಒಂದು ಆನೆ ಸಿಗತ್ತೆ. ಒಬ್ಬ ಆನೆ ಕಾಲ್ ಮುಟ್ಟು ಹೇಳ್ತಾನೆ, ಓ ಆನೆ ಅಂತ ಹೇಳಿದ್ರೆ ಕಂಬ ತರ ಅಂತ. ಇನ್ನೊಬ್ಬ ಕಿವಿ ಮುಟ್ಟು ಹೇಳ್ತಾನೆ, ಆನೆ ಅಂದ್ರೆ ಮೊರದ ತರ ಅಂತ. 3ನೇವನು ಹೇಳ್ತಾನೆ, ಆನೆ ಸೊಂಡಲು ಮುಟ್ಟಿ ಆನೆ ದೊಡ್ಡ ಹೆಬ್ಬಾವ್ ತರ ಅಂತ ಹೇಳ್ಬಿಟ್ಟಲ್ವಾ. ಸೊ ಆನೆ ವಿಷಯದಲ್ಲಿ 3 ಕುರುಡರು ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ಅವರು
ಅಭಿಪ್ರಾಯ ಕೊಟ್ಟಂತೆ ಪರಬ್ರಹ್ಮ ಪರಮಾತ್ಮನ ವಿಷಯದಲ್ಲಿ ಬೇರೆ ಬೇರೆ ಮಾನ್ಯತೆ ಭೇದ ಇರುತ್ತೆ. ನಿಜವಾಗಿ ಆ ತತ್ವವನ್ನು ಮಾತಿನಿಂದ ವರ್ಣಿಸಕ್ಕೆ ಆಗಲ್ಲ. ವರ್ಣನಾತೀತ ಅಂತ ಹೇಳ್ತೀವಲ್ಲ. ನಾವು ಕೇವಲ ಆತನ ಅವತಾರಗಳನ್ನು ಮಾತ್ರ ಗಾನ ಮಾಡಬಲ್ಲವೇ ಹೊರತು ಅವನ ತತ್ವವನ್ನು ತಿಳಿಯಕ್ಕಾಗೋದಿಲ್ಲ. ಅಂತಹ ಭಗವಂತನ ಶ್ರೀಚರಣಗಳಲ್ಲಿ ನಾನು ನಮಸ್ಕರಿಸ್ತೇನೆ ಅಂತ. ಆತನು ಜನ್ಮರಹಿತನಾದ ಆದಿಪುರುಷನು. ಪ್ರತಿಯೊಂದು ಕಲ್ಪದಲ್ಲಿಯೂ ತನ್ನನ್ನೇ ತಾನು ಸೃಷ್ಟಿಸಿಕೊಂಡು ರಕ್ಷಿಸಿಕೊಳ್ಳುತ್ತಾ ಉಪಸಂಹಾರವನ್ನು ಮಾಡಿಕೊಳ್ಳುತ್ತಾನೆ. ಅವನು ಮಾಯಾಲೇಶವಿಲ್ಲದ ಶುದ್ಧ ಜ್ಞಾನ ಸ್ವರೂಪನು, ಅಂತರಾತ್ಮನಾದ ಆತ್ಮನಾಗಿ ಬೆಳಗುತ್ತಿರುವವನು, ಸತ್ಯವು ಪರಿಪೂರ್ಣನು, ಆದ್ಯಂತರಹಿತನು, ಗುಣಾತೀತನು, ನಿತ್ಯನು, ಅದ್ವಿತೀಯನೂ ಆದ ಪರಮಾತ್ಮನೇ ಅವನು. ಮಹರ್ಷಿಯೇ, ಮಹಾತ್ಮರು ತಮ್ಮ ಅಂತಃಕರಣ, ಇಂದ್ರಿಯಗಳು ಮತ್ತು ಶರೀರವನ್ನು ಪ್ರಶಾಂತಗೊಳಿಸಿಕೊಂಡಾಗ ಅವನ ಸಾಕ್ಷಾತ್ಕಾರವಾಗುತ್ತೆ. ಆದರೆ ಕೆಟ್ಟ ತರ್ಕಗಳ ಮುಸುಕು ಹಾಕಿಕೊಂಡಾಗ ಅವನು ಮರೆಯಾಗುತ್ತಾನೆ. ಭಕ್ತಿಗೆ ಸುಲಭವಾಗಿ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ ಅಂತ. ಪರಮಾತ್ಮನ ಮೊದಲನೇ ಅವತಾರವೇ ಈ ವಿರಾಟ್ ಪುರುಷನದು. ಕಾಲ, ಸ್ವಭಾವ, ಕಾರ್ಯ, ಕಾರಣ, ಮನಸ್ಸು, ಪಂಚಭೂತಗಳು, ಅಹಂಕಾರ, ತ್ರಿಗುಣಗಳು, ಇಂದ್ರಿಯಗಳು, ಬ್ರಹ್ಮಾಂಡ ಶರೀರ, ಅದರ ಅಭಿಮಾನಿ ದೇವತೆ, ಸ್ಥಾವರ, ಜಂಗಮ, ಜೀವ ಇವೆಲ್ಲವೂ ಭಗವಾನ್ ಅನಂತನದೇ ರೂಪಗಳಾಗಿವೆ. ಇವೆಲ್ಲ ರೂಪಗಳಲ್ಲಿ ಇದ್ರೂ ವಾಸ್ತವವಾಗಿ ಅವನು ಒಬ್ಬನೇ ಆಗಿದ್ದಾನೆ. ಅವನ ಮಹಿಮೆಗೆ ಪಾರವಿಲ್ಲ. ಆದ್ದರಿಂದ ಅನಂತನಾಗಿದ್ದಾನೆ. ಸರ್ವವ್ಯಾಪಿಯು, ಭೂಮನು, ಅರ್ಥಾತ್ ಮಹತ್ತಾಗಿದ್ದಾನು. ನಾನು ಶಂಕರನು, ಯಜ್ಞ ಪುರುಷನಾದ ವಿಷ್ಣು, ದಕ್ಷನೇ ಮೊದಲಾದ ಪ್ರಜಾಪತಿಗಳು, ನೀನು ಮತ್ತು ನಿನ್ನಂತಹ ದಿವ್ಯ ಮಹರ್ಷಿಗಳು, ಸ್ವರ್ಗಾಧಿಪತಿಗಳು, ದಿವ್ಯ ಪಕ್ಷಿಗಳ ಅಧಿಪತಿಗಳು, ನರಪತಿಗಳು, ಪಾತಾಳವೇ ಮುಂತಾದ ಕೆಳಗಿನ ಲೋಕಗಳ ಪಾಲಕರು, ಗಂಧರ್ವ ವಿದ್ಯಾಧರ ಚಾರಣರ ಅಧಿನಾಯಕರು, ಯಕ್ಷ ರಾಕ್ಷಸ ಸರ್ಪ ನಾಗಜಾತಿಗಳ ನಾಯಕರು, ಮಹರ್ಷಿಗಳು, ಪಿತೃಪತಿಗಳು, ದೈತ್ಯೇಂದ್ರರು, ಸಿದ್ದೇಶ್ವರರು, ದಾನವ ಅರಸುಗಳು ಮತ್ತು ಭೂತ ಪ್ರೇತ ಪಿಶಾಚ ಕೂಷ್ಮಾಂಡ ಜಲಜಂತುಗಳು, ಮೃಗಗಳು, ಪಕ್ಷಿಗಳ ಒಡೆಯರು, ಐಶ್ವರ್ಯ, ತೇಜಸ್ಸು, ಇಂದ್ರಿಯ ಬಲ, ಮನೋಬಲ, ಶರೀರ ಬಲ ಅಥವಾ ಕ್ಷಮೆಯಿಂದ ಸಂಪನ್ನರ ಎಲ್ಲ ವಸ್ತುಗಳು, ಅದು ಬಿಟ್ರೆ ಅಥವಾ ವಿಶೇಷವಾದ ಸೌಂದರ್ಯ, ಲಜ್ಜೆ, ವೈಭವ, ವಿಭೂತಿಗಳಿಂದ ಬೆಳಗುತ್ತಿರುವ ಅದ್ಭುತವಾದ ರೂಪ ಸಂಪತ್ತುಗಳಿಂದ ಖ್ಯಾತವಾದವುಗಳು, ರೂಪರಹಿತನಾಗಿ ಅತಿಶಯವನ್ನು ಪಡೆದಿರುವವರು ಮುಂತಾದ ಎಲ್ಲರೂ ಏನೇ ತಗೊಳ್ಳಿ ಒಂದೂ ಬಿಡದಂತೆ ಪ್ರತಿಯೊಂದು ಎಲ್ಲವೂ ಆ ಪರಮಾತ್ಮ ಅಂದ್ರೆ ಪರತತ್ವಮಯ ಭಗವತ್ ಸ್ವರೂಪವೇ ಆಗಿದೆ. ಸೊ ಎಲ್ಲದರಲ್ಲೂ ಭಗವಂತನನ್ನು ಕಾಣಬೇಕು ನಾವು. ನಾರದನೇ, ಇವುಗಳಲ್ಲದೆ ಆ ಪರಮ ಪುರುಷನ ಪರಮ ಪವಿತ್ರವಾದ ಮತ್ತು ಪ್ರಧಾನವಾದ ಅನೇಕ ಲೀಲಾವತಾರಗಳು ಎಷ್ಟೊಂದು ಅವತಾರಗಳು ಶಾಸ್ತ್ರಗಳಲ್ಲಿ ವರ್ಣಿತವಾಗಿವೆ. ಅವು ಕಿವಿಗಳಿಗೆ ಇಂಪಾಗಿ ಕಿವಿಗಳ ಹೊಳೆಯನ್ನು ತೊಳೆದು ಹಾಕುವ ದಿವ್ಯ ಚರಿತ್ರಗಳು. ಅವುಗಳನ್ನು ಕ್ರಮವಾಗಿ ನಾನು ವರ್ಣಿಸುತ್ತೇನೆ, ಸಾವಧಾನವಾಗಿ ಶ್ರವಣಿಸು. ಇದೇ ಹೇಳಿದ ಭಗವಂತನ ಲೀಲೆಗಳನ್ನ ಕೇಳ್ತಾ ಹೋಗ್ಬೇಕು ಅಂತ. ಇಲ್ಲಿಗೆ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹಂಸ್ಯಾಂ ಸಂಹಿತಾಂ ದ್ವಿತೀಯ ಸ್ಕಂದೆ ಷಷ್ಠೋಧ್ಯಾಯ. ಇಲ್ಲಿಗೆ 6ನೇ ಅಧ್ಯಾಯವು ಮುಗಿಯಿತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾರ್ಪಣಮಸ್ತು. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.